ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅವನಾರವ ಅನ್ನದಿರಯ್ಯ, ನಮ್ಮವ ನಿನ್ನು ಯಾರು. ಇದಕ್ಕೆ ಬೆಲೆ ಇದೆಯಾ? ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಗ್ರಾಮದಲ್ಲಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಇಂಥ ಅನಾಹುತಗಳು ಆಗ್ತಿದ್ದಂಥದ್ದನ್ನು ಕೇಳಿದ್ವಿ. ಆ ನಂತರದಲ್ಲಿ ಕಾನೂನು ಕ್ರಮಗಳಿಂದಾಗಿ ಇವೆಲ್ಲವೂ ಕೂಡ ಒಂದು ರೀತಿ ಓರೆಗೆ ಸರಿದು ಹೋಗಿದ್ದವು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೆನಪಿಸ್ತಕ್ಕಂಥ ಕಾರ್ಯವನ್ನು ಧಾರವಾಡ ಜಿಲ್ಲೆಯಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಮಾನವ ಕುಲಕ್ಕೆ ಅಪಚಾರ ಮತ್ತು ಮಾನ್ಯಳ ತಂದೆ ಮತ್ತು ಅವರ ಸಹಚರರು ಮಾಡಿರ್ತಕ್ಕಂಥದ್ದು ರಾಕ್ಷಸೀ ಕೃತ್ಯ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆ ರಾಕ್ಷಸೀ ಕೃತ್ಯ ಅಂದರೆ, ನಿಮಗೆ ಜಾತಿಯ ಮೇಲೆ ವೈಷಮ್ಯ ಇರ್ಬೋದು, ನೀವೇ ಜನ್ಮ ಕೊಟ್ಟ ಒಂದು ತಾಯಿ ಹೆಣ್ಣು ಮಗಳು, ಅದರಲ್ಲೂ ಆಕೆ ಗರ್ಭಿಣಿ, 7 ತಿಂಗಳ ಗರ್ಭಿಣಿ. ಯಾವ ರೀತಿ ಆದರೂ ನಿಮಗೆ ಆಕೆಯನ್ನು ಕೊಲ್ಲಬೇಕು ಅನ್ನಿಸ್ತೋ? ನೀವು ಮಾನವರಾಗಿದ್ದರೆ ಕೊಲ್ತಿದ್ರಾ? ನಿಜಕ್ಕೂ ನೀವು ಮಾನವರಲ್ಲ. ಮಾಡ್ತಾ ಇಲ್ಲ. ಮತ್ತು ನಾವು ಬೆಂಗಳೂರಿನಲ್ಲಿ ನಾರಾಯಣಸ್ವಾಮಿಯವರು ನಾನು ಗಲಾಟೆ ಮಾಡಿದ ಮೇಲೆ ರಾಜ್ಯದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಬರ್ತಾರೆ, ಇನಾಮ್ ವೀರಾಪುರಕ್ಕೆ ಹೋಗ್ತಾರೆ, ಸಮಾಜ ಕಲ್ಯಾಣ ಮಂತ್ರಿಗಳು ಹೋಗ್ತಾರೆ. ನಾವು ಅವ್ರದ್ದು ಇಬ್ಬರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಮತ್ತು ಗೃಹ ಮಂತ್ರಿ ಈ ವರ್ಗಕ್ಕೆ ಸೇರಿದವರು ಇರೋದ್ರಿಂದ 24 ಗಂಟೆ ಒಳಗೆ ಇಲ್ಲಿಗೆ ಬಂದು ಸಾಂತ್ವನ ಹೇಳಬೇಕಾಗಿತ್ತು, ತಪ್ಪಿಸ್ತರ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಲ್ಲೇ ನಾವು ಗಲಾಟೆ ಮಾಡಿದ ಮೇಲೆ ಎದ್ದು ಬಂದಾರ. ಅದಕ್ಕೆ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸರ್ಕಾರಕ್ಕೆ ನಮ್ಮ ಆಗ್ರಹ ಅದ, ಜಿಲ್ಲಾ ಆಡಳಿತಕ್ಕೆ ಹೇಳೋದು, ಡಿ ಸಿ ಹತ್ರ ಹೇಳೋದು, ಡಿ ಸಿ ಹತ್ರ ದುಡ್ಡಿಲ್ಲ ಅನ್ನೋದು, ಸಿ ಒಗೆ ಹೇಳೋದು, ಸಿ ಒ ಹತ್ರ ದುಡ್ಡಿಲ್ಲ ಅನ್ನೋದು, ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಅವ್ರಿಗೆ ಕಾಫಿ ಕುಡಿಲಿಕ್ಕೆ ದುಡ್ಡಿಲ್ಲ ಅನ್ನೋದು, ಇಂಥ ಕೆಲಸ ಮಾಡದೇನೆ ಇವರು ಸ್ಥಳಾಂತರಕ್ಕೆ ಹುಬ್ಬಳ್ಳಿ ಒಳಗೆ ಸರ್ಕಾರದ ಜಾಗ ಕೊಟ್ಟು 5 ಮನೆಗಳನ್ನ ಕಟ್ಟಿಕೊಟ್ಟು ಅವ್ರನ್ನ ಸ್ಥಳಾಂತರ ಮಾಡಬೇಕು. ಇರದಿದ್ರೆ ಅವ್ರ ಜೀವಕ್ಕೆ ಗಂಡಾಂತರ. ಆ ಕುಟುಂಬಗಳು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಅವ್ರನ್ನ ಸ್ಥಳಾಂತರ ಮಾಡಬೇಕು. ಮತ್ತು ಆ ಹುಡುಗ ಏನಿದ್ದಾನೆ, ಗ್ರ್ಯಾಜುಯೇಟ್ ಇದ್ದಾನೆ, ಆತನಿಗೊಂದು ಉದ್ಯೋಗ ಕೊಡಬೇಕು, ಆ ಕುಟುಂಬ ಬದುಕಲಿ. ಇದನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಪ್ರತಿಪಕ್ಷದ ನಾಯಕರು ನಾರಾಯಣಸ್ವಾಮಿಯವರು ಮಾತನಾಡ್ತಾರೆ.
ಲೋಕಲ್ ನೋಡೋಣ ಯಾರು ನಮ್ಮ ಕಡೆ ನೋಡಿ ಯಾರು ನೋಡಿದ್ರು ಯಾರಿಗೆ ಏನಾಗಿಲ್ರಿ ನಿಲ್ಲಾರ್ದ ಯಾರು ಎಷ್ಟೊತ್ತಿಗೆ ಆಗೈತ್ರಿ ಇದು ಅಲ್ಲಿ ಇಳಿದ ಭೀಮಣ್ಣ ದೌತ್ ಹೋಗ್ಬೇಕಂತ ಟೇಂಪು ಕಟ್ ಹೊಡ್ದಾನ್ರಲ್ಲೇ ಏನೋ ಆಗೈತ್ರಿ ಹಂಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.